ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಬಂಧುಗಳೇ, ಇವತ್ತಿನ ಸರ್ಕಾರದ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ನಮ್ಮ ಜಿಲ್ಲೆಯ ಶಾಸಕರು ಹಿರಿಯರಾದಂಥ ಎಂ.ಆರ್. ಪಾಟೀಲ್ ಅಣ್ಣವರೇ, ಹಿರಿಯರು ಆತ್ಮೀಯರಾದಂಥ ಶಂಕರ್ ಪಾಟೀಲ್ ಅವರೇ, ರಾಜ್ಯ ಬಿಜೆಪಿಯಿಂದ ನಮ್ಮ ಜಿಲ್ಲೆಗೆ ಉಸ್ತುವಾರಿಗಳಾಗಿ ಆಗಮಿಸಿರುವಂಥ ಪಿ. ರಾಜೀವ್ ಅವರೇ, ಮಾಜಿ ಶಾಸಕರು ಆದಂಥ ಸೀಮಕ್ಕ ಮಕ್ಕುತಿ ಅವರೇ, ಆತ್ಮೀಯರು ಜಿಲ್ಲಾಧ್ಯಕ್ಷರಾದಂಥ ನಿಂಗಪ್ಪಣ್ಣ ಸುತ್ತಗಟ್ಟಿ ಅವರೇ, ಕಿಸಾನ್ ಮೋರ್ಚಾ ಅಧ್ಯಕ್ಷರಾದಂಥ ರಾಘವೇಂದ್ರ ಅವರೇ, ಹಿರಿಯರಾದಂಥ ಲಿಂಗರಾಜ್ ಪಾಟೀಲ್ ಅವರೇ, ಕಟ್ಟಿ ಅವರೇ, ಕ್ಷಮಿಸಬೇಕು ಎಲ್ಲ ನನ್ನ ಬಂಧುಗಳೇ, ಅಣ್ಣ ತಮ್ಮಂದ್ರೆ. ಇವತ್ತು ಪ್ರಥಮವಾಗಿ ರೈತರ ಒಂದು ಕಾರ್ಯಕ್ರಮ ಜೋಳದಲ್ಲಿತ್ತು, ಹೀಗಾಗಿ ತಡವಾಗಿ ಬಂದಿದೆ, ಕ್ಷಮೆ ಇರಲಿ ಅಂತೇಳಿ ಹೇಳಿ ಆಗಲೇ ಅನೇಕ ಜನ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡಿದ್ದಾರೆ. ನಾವು ಸಹಿತ ಕಲಘಟಗಿಯಲ್ಲಿ ಕಳೆದ ಎರಡು ದಿವಸ ಮುಂಚೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಈ ಸರ್ಕಾರಕ್ಕೆ ಇಲ್ಲಿರುವಂಥ ಜಿಲ್ಲಾ ಸಚಿವರಿಗೆ ಮಾನ ಮರ್ಯಾದೆ ಇರುವಂಥ ಸಚಿವರು, ಇವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ, ಕೂಲಿ ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ. ತಿಂಗಳಕ್ಕೆ ಅಧಿಕಾರ ಇದ್ದಂಥ ಜಿಲ್ಲಾ ಸಚಿವರು ತಿಂಗಳಿಗೆ ಒಂದು ಸರಿ 2 ಸರಿ ಬರ್ತಾರೆ. ಬಂದು ಹೆಂಗಂತಂದ್ರೆ ಇವರು ಒಂಥರ ತೆಲುಗು ಪಿಕ್ಚರಿನ ಆರ್ಟಿಸ್ಟ್ ಇದ್ದಂಗೆ, ಕಲಾಕಾರ ಇದ್ದಂಗೆ, ಉಲ್ಟಾ ತಪ್ಪಿ ಹಾಕ್ಕೊಂಡು 1 ನಿಮಿಷದ ವಿಡಿಯೋ ಮಾಡಿ, ಫುಟ್ಪಾತ್ ಹಾಕ್ಕೊಂಡು 1 ನಿಮಿಷದ ವಿಡಿಯೋ ಮಾಡಿ ನಮಗೆ ತೋರ್ಸಾಕ ಬಿಟ್ಟು ಮತ್ತು ಒಳ್ಳೆ ಬೆಂಗಳೂರು ಹೋಗಿ ಸಾಯಂಕಾಲ 24 ತಾಸು ಇರ್ತಾರೆ. ಇಂಥ ಒಂದು ಕೆಟ್ಟ ಸಚಿವರು ನಮ್ಮ ಅಣ್ಣವ್ರು ಹೇಳಾಗಿದ್ದು, ಕೂಲಿಂಗ್ ಗ್ಲಾಸ್ ಅರ್ಥ ಅಲ್ಲ, ಅವ ಏನೇನು ಮಾಡ್ತಾನೆ ನಾಟಕ ಇವು ನೋಡ್ಬೇಕು. ಒಂಥರ ಡ್ರಾಮಾ ಆರ್ಟಿಸ್ಟ್ ಇದ್ದಂಗೆ, ರಾಜಕಾರಣಿ ಅಲ್ಲ. ಅವ್ನ ಬಡವ್ರ ಬಗ್ಗೆ ನಿಜವಾಗ್ಲೂ ಹೇಳ್ತಾನೆ. ನಾನು ನನ್ನ ಮನಸ್ಸಿನಲ್ಲಿ ಹೇಳ್ತೀನಿ, ಅವ್ನು ನಿಜವಾಗ್ಲೂ ಕಳ್ಕೊಳ್ಳಿಲ್ಲ. ನಿಮ್ಮ ಕಳ್ಕೊಳ್ಳಿ ಇತ್ತು ಅಂತಂದರೆ ನಿಮ್ಮ ಹತ್ರ ಬಂದು ನಿಮ್ಗೆ ಏನು ಸಮಸ್ಯೆಗಳದಾವು, ನಿಮ್ಗೇನು ತೊಂದರೆಗಳದಾವು ನಿಮ್ಮ ಎದುರಿಗೆ ಕುಂತು ಬಗೆಹರಿಸುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅವ್ನು ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಅವ್ನು ಏನಿದ್ರು ಸಹಿತ ದುಡ್ಡು ಮಾಡಬೇಕು, ಅಧಿಕಾರ ತಗೋಬೇಕು, ನಾನು ಹೋಗಿ ಬೆಂಗಳೂರಾಗ ಮೆರಿಬೇಕು, ನಿಮ್ಮ ಆಶೀರ್ವಾದ ಪಡ್ಕೊಂಡು ನಾನು ಅಧಿಕಾರ ತಗೋಬೇಕು, ಇಷ್ಟು ಬಿಟ್ಟರೆ ಬೇರೆ ಏನು ಕೆಲಸಿಲ್ಲ ಅವನ ಹತ್ರ. ಅದರಿಂದ ನಾನು ಬಂಧುಗಳೇ, ನಾನು ಹೇಳೋದಷ್ಟೇ, ನಾನು ಮೊನ್ನೆ ಸ್ಟ್ರೈಕ್ ಮಾಡಬೇಕಾದ್ರೂ ಹೇಳಿದ್ದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೊಂದು 4-5 ದಿವಸದಲ್ಲಿ ಇದೆಲ್ಲ ಬಗೆಹರಿಸದೇ ಇದ್ದರೆ ನಾವೆಲ್ಲರೂ BJP ಕಾರ್ಯಕರ್ತರು ಹಾಗೂ ನಾವು ಎಲ್ಲರೂ ಸೇರಿ ನಿಮಗೆ ಗೆರ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇಡೀ ಜಿಲ್ಲೆಯಾದ್ಯಂತ ನೀವು ಪ್ರಶ್ನೆ ಮಾಡಬೇಕು, ಜಿಲ್ಲಾ ಉಸ್ತುವಾರಿ ಸಚಿವ, ಯಾಕಂದ್ರೆ ಅಧಿಕಾರಿ ಅವ್ರ ಹತ್ರ ನಾವು ನಿಮ್ಮ ಪರವಾಗಿದ್ದೀವಿ, ನಾವು ನಿಮ್ಗೆ ಏನಿದ್ರು ಸಹಿತ ಹೋರಾಟ ಮಾಡ್ಬೋದು, ಅವ್ರಿಗೆ ನಾವು ಎಚ್ಚರ ಮಾಡ್ಬೋದು. ಹಾಗಾಗಿ ನಾನು ವಿನಂತಿ ಮಾಡ್ಕೋತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಪ್ರಶ್ನೆ ಮಾಡಿ, ಅವ್ರು ಯಾಕೆ ಕೆಲಸ ಮಾಡಕತ್ತಿಲ್ಲ, ಯಾಕೆ ರೈತರ ಗೊಂಜಾಳ ಖರೀದಿ ಮಾಡಕತ್ತಿಲ್ಲ, ಯಾಕೆ ಹೆಸರು, ಯಾಕೆ ಉದ್ದು, ಎಲ್ಲ ರೈತರ ಬಗ್ಗೆ ಯಾಕೆ ಅವ್ರಿಗೆ ಕಾಳಜಿ ಇಲ್ಲ, ನೀವು ಪ್ರಶ್ನೆ ಮಾಡುವಂಥ ಕೆಲಸ ನೀವು ಮಾಡಿ. ನಿಮ್ಮ ಜೊತೆಗೆ ನಾವು ಇರುವಂಥ ಎಲ್ಲ ನಮ್ಮ BJPಯ ಕಾರ್ಯಕರ್ತರು ಹಾಗೂ ಎಲ್ಲ ಪದಾಧಿಕಾರಿಗಳು ನಿಮ್ಮ ಜೊತೆಗಿರ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ಒಳ್ಳೆಯವ್ರ ಮೇಲಿರಲಿ, ಅಂತ ಕೆಟ್ಟವ್ರನ್ನ ನೀವು ಮುಂದೆ ತರಬೇಡ್ರಿ ಅಂತ ಮತ್ತೊಂದು ಮಾತು ಗೊತ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.